ಯಾರು ಸಿಇಟಿ ಎಕ್ಸಾಮ್ ನ ಬರೀತಾ ಇರಾ ಈ ಕಾಮನ್ ಡೌಟ್ಸ್ ಗಳು ನಿಮ್ ತಲೆಯಲ್ಲಿ ಇದ್ದೇ ಇರುತ್ತೆ. ಏನಂದ್ರೆ ಸಿಇಟಿ ಹಾಲ್ ಟಿಕೆಟ್ ಯಾವಾಗ ಬರುತ್ತೆ, ಯಾವ ರೀತಿ ಡೌನ್ಲೋಡ್ ಮಾಡ್ಕೊಳ್ಳೋದು, ಮತ್ತೆ ಇವಾಗ ನಾನು ಡಾಕ್ಯುಮೆಂಟ್ ವೆರಿಫಿಕೇಶನ್ ಮಾಡಿಸಿಲ್ಲ, ನನ್ಗೆ ಹಾಲ್ ಟಿಕೆಟ್ ಬರುತ್ತಾ, ನಂಗೆ ಎಕ್ಸಾಮ್ ಬರೀಕೆ ಪರ್ಮಿಷನ್ ಕೊಡ್ತಾರಾ, ಮತ್ತೆ ಇವಾಗ ಕನ್ನಡ ಎಕ್ಸಾಮ್ ಎಲ್ಲಾರು ಕೂಡ ಬರೀಬೇಕಾ ಸಿಇಟಿದು ಅನ್ನೋ ಡೌಟ್ಸ್ ಗಳಿದ್ರೆ ಈ ಒಂದು ವಿಡಿಯೋನ ಗಮನ ಇಟ್ಟು ಕೊನೆವರೆಗೂ ಕೂಡ ನೋಡಿ. ಎಲ್ಲಾ ಡೌಟ್ಸ್ ಗಳ ಬಗ್ಗೆನೂ ಕೂಡ ಈ ಒಂದು ವಿಡಿಯೋದಲ್ಲಿ ಆನ್ಸರ್ ಸಿಗುತ್ತೆ. ಅದಕ್ಕಿಂತ ಮುಂಚೆ ಯಾರು ಚಾನಲ್ ಸಬ್ಸ್ಕ್ರೈಬ್ ಮಾಡ್ಕೊಂಡ್ರಲ್ಲ ಪ್ರತಿಯೊಬ್ಬರು ಕೂಡ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಹಾಗೆ ಪ್ರತಿಯೊಬ್ಬರು ಕೂಡ ವಿಡಿಯೋಗೊಂದು ಲೈಕ್ ಕೊಡಿ. ಯಾಕಂದ್ರೆ ಕೂಡ ಒಂದೇ ಒಂದು ಲೈಕ್ ಒಂದು ಸಬ್ಸ್ಕ್ರೈಬ್ ಇಂದ ಇದೇ ರೀತಿ ಕಂಟಿನ್ಯೂಸ್ ಆಗಿ ಅಪ್ಡೇಟ್ಸ್ ಗಳನ್ನ ನೀಡ್ತಾ ಇರಬಹುದಾಗಿರುತ್ತೆ. ಇವಾಗ ನಿಮ್ಗೆ ಫಸ್ಟ್ ಕನ್ನಡ ಲ್ಯಾಂಗ್ವೇಜ್ ಟೆಸ್ಟ್ ಬಗ್ಗೆ ಒಂದು ಕ್ಲಾರಿಫಿಕೇಶನ್ ಕೊಟ್ಬಿಡ್ತೀನಿ. ಇಲ್ಲಿ ನೋಡಿ, ಕನ್ನಡ ಲ್ಯಾಂಗ್ವೇಜ್ ಟೆಸ್ಟ್ ಇದೆಯಲ್ಲ, ಇದು ಎಲ್ಲಾರು ಕೂಡ ಬರೆಯೋ ಅಗತ್ಯ ಇರಲ್ಲ. ಇಲ್ಲಿ ನೀವು 90% ಏನಾಗ್ತೀರಾ ಅಂದ್ರೆ ಕ್ಲಾಸ್ ಎಲ್ ಬರ್ತೀರಾ. ಅಂದ್ರೆ ನೀವು 7 ಇಯರ್ಸ್ ಕರ್ನಾಟಕದಲ್ಲೇ ಸ್ಟಡಿ ಮಾಡಿರ್ತೀರಾ, ಮತ್ತೆ SSLC ಅಥವಾ PUC ಎಕ್ಸಾಮ್ ನ ಕರ್ನಾಟಕದಲ್ಲೇ ಬರ್ದಿದ್ದೀರಾ ಅಂದ್ರೆ ನೀವು ಕ್ಲಾಸ್ ಎಲ್ ಬರ್ತೀರಾ. ನೀವ್ ಯಾರು ಕೂಡ ತಲೆ ಕೆಡ್ಸ್ಕೊಳಕ್ ಹೋಗ್ಬಿಡಿ, ಸರಿನಾ? ನೀವೇನಾದ್ರೂ ಕ್ಲಾಸ್ ಸಿ ಸ್ಟೂಡೆಂಟ್ಸ್ ಆಗಿದ್ದೀರಾ, ಕ್ಲಾಸ್ ಡಿ ಸ್ಟೂಡೆಂಟ್ಸ್ ಆಗಿದ್ದೀರಾ, ರಿಪೀಟರ್ಸ್ ಆಗಿರ್ಲಿ, ಫ್ರೆಶರ್ಸ್ ಆಗಿರ್ಲಿ, ಕ್ಲಾಸ್ ಸಿ ಮತ್ತೆ ಕ್ಲಾಸ್ ಡಿ ಸ್ಟೂಡೆಂಟ್ಸ್ಗೆ ಕನ್ನಡ ಲ್ಯಾಂಗ್ವೇಜ್ ಟೆಸ್ಟ್ ಬಂದ್ಬಿಟ್ಟು ಕಂಪಲ್ಸರಿ ಆಗಿರುತ್ತೆ, ನೀವು ಬರೀಬೇಕಾಗಿರುತ್ತೆ, ಸರಿನಾ? ಇವಾಗ ಕನ್ನಡ ಲ್ಯಾಂಗ್ವೇಜ್ ಟೆಸ್ಟ್ ಏನಾಗಿದೆ ಅಂದ್ರೆ ಏಪ್ರಿಲ್ 15ನೇ ತಾರೀಕಿಗೆ ಶೆಡ್ಯೂಲ್ ಆಗಿದೆ. ಅವತ್ತು ನೀವು ಅಟೆಂಡ್ ಮಾಡಿ, ಬೇರೆಯವರು ಅಟೆಂಡ್ ಮಾಡೋ ಅಗತ್ಯ ಇರಲ್ಲ, ಸರಿನಾ? ಈ ಒಂದು ಡೌಟ್ ನಿಮ್ಗೆ ಕ್ಲಿಯರ್ ಆಗಿದೆ. ಇವಾಗ ನೆಕ್ಸ್ಟ್ ಡಾಕ್ಯುಮೆಂಟ್ ವೆರಿಫಿಕೇಶನ್ ಮತ್ತೆ ಹಾಲ್ ಟಿಕೆಟ್ ಬಗ್ಗೆ ತಿಳಿಸ್ಕೊಡ್ತೀನಿ. ಅದಕ್ಕಿಂತ ಮುಂಚೆ ಇಲ್ಲಿ ನೋಡಿ, ಕಾಲೇಜ್ ದೋಸ್ತ್ ಅಂತ ಒಂದು ವಾಟ್ಸ್ಆಪ್ ಗ್ರೂಪ್ ಇದೆ. ಈ ಒಂದು ಗ್ರೂಪ್ ಅಲ್ಲಿ ನಿಮಗೆ ಫ್ರೀ ಆಗಿ ಒಂದು ಸಿಲೆಬಸ್, ಬ್ಲೂ ಪ್ರಿಂಟ್ಸ್, KCT ಕ್ವಶನ್ ಪೇಪರ್ ಎಲ್ಲಾ ಕೂಡ ಸಿಗುತ್ತೆ. ಡಿಸ್ಕ್ರಿಪ್ಷನ್ ಬಾಕ್ಸ್ ಮತ್ತೆ ಕಮೆಂಟ್ ಸೆಕ್ಷನ್ ಡೈರೆಕ್ಟ್ ಲಿಂಕ್ ಇರುತ್ತೆ, ಕ್ಲಿಕ್ ಮಾಡಿ ಜಾಯ್ನ್ ಆಗಿ. ಕಂಪ್ಲೀಟ್ಲಿ ಫ್ರೀ ಇರುತ್ತೆ, ಆಕ್ಸೆಸ್ ಮಾಡಿ ಯೂಸ್ ಮಾಡ್ಕೊಳ್ಳಿ, ಸರಿನಾ? ಇವಾಗ ನಾವು ಡಾಕ್ಯುಮೆಂಟ್ ವೆರಿಫಿಕೇಶನ್ ಬಗ್ಗೆ ಬರೋಣ. ಇಲ್ಲಿ ನೋಡಿ, ನಿಮ್ ಎಲ್ಲಾರ ತಲೆಯಲ್ಲೂ ಕೂಡ ಇರುವಂತ ಡೌಟ್ ಏನಂದ್ರೆ, ಇಲ್ಲಿ ಎಷ್ಟೊಂದು ಜನ ಇವಾಗ ಇನ್ನೂ ಡಾಕ್ಯುಮೆಂಟ್ ವೆರಿಫಿಕೇಶನ್ ಮಾಡಿಸಿರಲ್ಲ. ಅದಕ್ಕೋಸ್ಕರ KEಯವ್ರು ಏನಂತ ಹೇಳಿದ್ರೆ, PUC ಎಕ್ಸಾಮ್ ಆದ್ಮೇಲೂ ಕೂಡ ಡಾಕ್ಯುಮೆಂಟ್ ವೆರಿಫಿಕೇಶನ್ ಮಾಡಿಸಬಹುದು ಅಂತ ಮೊದಲೇ ಹೇಳಿದಾರೆ, ಸರಿನಾ? ಅದನ್ನ ನೀವೇನು ಕೂಡ ತಲೆ ಕೆಡ್ಸ್ಕೊಬಿಡಿ. PU ಎಕ್ಸಾಮ್ ಎಲ್ಲ ಬರ್ದಾದ್ಮೇಲೆ ನೀವು ಡಾಕ್ಯುಮೆಂಟ್ ವೆರಿಫಿಕೇಶನ್ ಅಟೆಂಡ್ ಮಾಡಿ ಮಾಡಿಸ್ಕೋಬಹುದಾಗಿರುತ್ತೆ. ಇನ್ ಕೇಸ್ ಮಾಡ್ಸಕ್ಕಾಗಿಲ್ಲ ಅಂದ್ರೂ ಕೂಡ ನಿಮ್ಗೆ KCT ಹಾಲ್ ಟಿಕೆಟ್ ಏನ್ ಬರ್ಬೇಕಲ್ಲ ಅದು ನಿಮ್ಗೆ ಸಿಗುತ್ತೆ. ನೀವು ಹಾಲ್ ಟಿಕೆಟ್ ಡೌನ್ಲೋಡ್ ಮಾಡ್ಕೊಂಡು ಎಕ್ಸಾಮ್ ಕೂಡ ಬರಿಬಹುದು. ನೀವು ಡಾಕ್ಯುಮೆಂಟ್ ವೆರಿಫಿಕೇಶನ್ ಏನಕ್ಕೆ ಮಾಡಿಸ್ಬೇಕಂದ್ರೆ, ನಿಮ್ಮ ಕೌನ್ಸೆಲಿಂಗ್ ಅಲ್ಲಿ ಆ ಒಂದು ರಿಸರ್ವೇಶನ್ ಗಳೆಲ್ಲ ಕ್ಲೈಮ್ ಆಗ್ಬೇಕಂದ್ರೆ ಅದು ನೀವು ವೆರಿಫೈ ಆಗಿರಬೇಕು ಫಸ್ಟ್. ಆಮೇಲೆ ನಿಮ್ಗೆ ಕೌನ್ಸೆಲಿಂಗ್ ಅಲ್ಲಿ ಸೀಟ್ ಅಲಾಟ್ಮೆಂಟ್ ಮಾಡ್ಬೇಕಾದ್ರೆ ಆ ಒಂದು ರಿಸರ್ವೇಶನ್ ಗಳನ್ನ ನಿಮ್ಗೆ ಅಲ್ಲಿ ಹಾಕ್ತಾರೆ, ಸರಿನಾ? ಅದಕ್ಕೋಸ್ಕರ ನೀವೇನ್ ಡಾಕ್ಯುಮೆಂಟ್ ವೆರಿಫಿಕೇಶನ್ ಬಗ್ಗೆ ಏನ್ ಹೆಚ್ಚು ತಲೆ ಕೆಡ್ಸ್ಕೊಬೇಡಿ. CET ಎಕ್ಸಾಮ್ ಆದ್ಮೇಲೂ ಕೂಡ ಮಾಡಿಸಬಹುದು, ಮತ್ತೆ ಇವಾಗ ಸೆಕೆಂಡ್ PUC ಎಕ್ಸಾಮ್ ಮುಗಿದ ತಕ್ಷಣ ಕೂಡ ನೀವು ಮಾಡಿಸಬಹುದಾಗಿರುತ್ತೆ. ಅದ್ರಲ್ಲಿ ಯಾವುದೇ ತರದ ಡೌಟ್ ಇಲ್ಲ, ಏನು ಪ್ರಾಬ್ಲಮ್ ಆಗಲ್ಲ, ಸರಿನಾ? ಇವಾಗ ಹಾಲ್ ಟಿಕೆಟ್ ಬಗ್ಗೆ ಬರೋಣ. ಇವಾಗ KCT ಹಾಲ್ ಟಿಕೆಟ್ ಯಾವಾಗ ಸಿಗುತ್ತೆ, ಮತ್ತೆ ನಿಮ್ಗೆ ಎಕ್ಸಾಮ್ ಎಲ್ಲಿದೆ ಅನ್ನೋದು ನಮ್ಗೆ ಯಾವಾಗ ಗೊತ್ತಾಗುತ್ತೆ, ಈ ರೀತಿ ಡೌಟ್ಸ್ ಗಳು ಕೂಡ ಇರುತ್ತೆ. ಇಲ್ಲಿ ನೋಡಿ, KCT ಹಾಲ್ ಟಿಕೆಟ್ ಡೌನ್ಲೋಡ್ ಲಿಂಕ್ ನ ಬಿಡ್ತಾರಲ್ವಾ, ಅವಾಗ ನೀವು KCT ಹಾಲ್ ಟಿಕೆಟ್ ನ ಡೌನ್ಲೋಡ್ ಮಾಡ್ಕೊಂಡಿದ ತಕ್ಷಣನೇ ಅಲ್ಲಿ ನಿಮ್ಗೆ ಎಕ್ಸಾಮ್ ಯಾವ್ಯಾವ ಡೇಟ್ ಅಲ್ಲಿ ಇದೆ, ಯಾವ್ಯಾವ ಟೈಮ್ ಇದೆ, ಮತ್ತೆ ಯಾವೊಂದು ಸೆಂಟರ್ ಬಿದ್ದಿದೆ, ಎಲ್ಲಾ ಡೀಟೇಲ್ಸ್ ಕೂಡ ನಿಮ್ಗೆ ಹತ್ರಲ್ಲೇ ಬರುತ್ತೆ. ಅದರಿಂದ ನೀವು ಎಕ್ಸಾಮ್ ಸೆಂಟರ್ ಬಗ್ಗೆ ಆಗಿರ್ಲಿ, ಹಾಲ್ ಟಿಕೆಟ್ ಬಗ್ಗೆ ಆಗಿರ್ಲಿ, ಏನು ಕೂಡ ತಲೆ ಕೆಡ್ಸ್ಕೊಬಿಡಿ. ಅದು ನಿಮ್ಗೆ ನೆಕ್ಸ್ಟ್ ತಿಂಗಳಲ್ಲಿ ಸಿಗುತ್ತೆ. ಅಂದ್ರೆ ಏಪ್ರಿಲ್ ಮಂತ್ ಅಲ್ಲಿ ನಿಮ್ಗೆ KCT ಹಾಲ್ ಟಿಕೆಟ್ ಲಿಂಕ್ ನ ಬಿಡ್ತಾರೆ. ಆ ಒಂದು ಲಿಂಕ್ ಬಂದ್ಬಿಟ್ಟು ನಿಮ್ಗೆ ಇಲ್ಲಿ KE ವೆಬ್ಸೈಟ್ ಅಲ್ಲಿ ಇರುತ್ತೆ. ಜಸ್ಟ್ ನಿಮ್ಮ ಡೇಟ್ ಆಫ್ ಬರ್ತ್ ಮತ್ತೆ ಅಪ್ಲಿಕೇಶನ್ ನಂಬರ್ ಹಾಕಿದ್ರೆ ನೀವು ಡೌನ್ಲೋಡ್ ಮಾಡ್ಕೋಬಹುದು. ಅದು ಯಾವ ರೀತಿ ಡೌನ್ಲೋಡ್ ಮಾಡ್ಕೊಳ್ಳೋದ್ರ ಬಗ್ಗೆ ನಮ್ಮ ಚಾನಲ್ ಅಲ್ಲಿ ವಿಡಿಯೋ ಬರುತ್ತೆ. ಜಸ್ಟ್ ಚಾನಲ್ ನ ಕೆಳಗಡೆ ಸಬ್ಸ್ಕ್ರೈಬ್ ಬಟನ್ ಅಂತ ಕಾಣ್ತಿರುತ್ತಲ್ಲ, ಅದನ್ನ ಕ್ಲಿಕ್ ಮಾಡಿ ಪಟ್ಟದ ಸಬ್ಸ್ಕ್ರೈಬ್ ಮಾಡ್ಕೊಂಡ್ರೆ ನಿಮ್ಗೆ ನೋಟಿಫೈ ಆಗುತ್ತೆ ವಿಡಿಯೋ ಬಂದ್ಮೇಲೆ, ಸರಿನಾ? ಮತ್ತೆ ಈ ಒಂದು ವಿಡಿಯೋ ನಿಮ್ಮ ಫ್ರೆಂಡ್ಸ್ ಗಳಿಗೂ ಕೂಡ ವಿಡಿಯೋ ಶೇರ್ ಮಾಡೋ ಮುಖಾಂತರ ಅವ್ರಿಗೆ ಇನ್ಫಾರ್ಮೇಶನ್ ತಿಳಿಸಿ. ಮತ್ತೆ ನಿಮ್ಗೆ ವಾಟ್ಸ್ಆಪ್ ಚಾಟ್ ಬೋಟ್ ಲಿಂಕ್ ಬಂದ್ಬಿಟ್ಟು ಡಿಸ್ಕ್ರಿಪ್ಷನ್ ಬಾಕ್ಸ್ ಕಮೆಂಟ್ ಸೆಕ್ಷನ್ ಇರುತ್ತೆ, ಚೆಕ್ ಮಾಡಿ.